ನಮಸ್ಕಾರಗಳು ವೀಕ್ಷಕರಿಗೆ ನಮಸ್ಕಾರ. ಶ್ರೀ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಈ ದಿನದ ಟಾಪಿಕ್ಸ್ನಲ್ಲಿ ಈ ಸಂಚಿಕೆಯಲ್ಲಿ ವೃಷಭ ರಾಶಿ ಮತ್ತು ವೃಷಭ ಲಗ್ನ. ಈ ವೃಷಭ ರಾಶಿ ಮತ್ತು ವೃಷಭ ಲಗ್ನಕ್ಕೆ ಶುಕ್ರ ಅಧಿಪತಿ ಆಗಿರ್ತಾರೆ. ಇವನ್ ತುಲಾ ರಾಶಿ ಕೂಡ ಶುಕ್ರ ಅಧಿಪತಿ ಆಗಿರ್ತಾರೆ. ಅಂದರೆ ವೃಷಭ ಮತ್ತು ತುಲಾ ರಾಶಿಗೆ ಶುಕ್ರ ಗ್ರಹ ಅಧಿಪತಿ. ಅಂದರೆ ಶುಕ್ರ ಯಾವ ಸ್ಥಾನದಲ್ಲಿ ನಿಂತಿರ್ತಾರೆ ಅದರ ಭಾವಕ್ಕೆ ತಕ್ಕ ಹಾಗೆ ಫಲಿತಾಂಶವನ್ನು ಕೊಡ್ತಾ ಇರ್ತಾರೆ. ವೃಷಭ ಲಗ್ನ ಆಗಿ ಲಗ್ನದಲ್ಲಿ ಏನಾದರೂ ಲಗ್ನದ ಅಧಿಪತಿ ಶುಕ್ರ ಲಗ್ನದಲ್ಲೇ ಇದ್ರೆ ತುಂಬಾ ಒಳ್ಳೆಯದು. ನೋಡ್ಲಿಕ್ಕೆ ಬ್ರೈಟ್ನೆಸ್ ಇರ್ತಾರೆ, ಹಣದ ಹರಿವು ಹೆಚ್ಚಾಗಿರುತ್ತೆ, ತುಂಬಾ ಹೈಫೈ ಫ್ಯಾಮಿಲಿಯನ್ನ ಲೀಡ್ ಮಾಡ್ತಾ ಇರ್ತಾರೆ. ಅದೇ ವೃಷಭ ಲಗ್ನ ಆಗಿ ವೃಷಭ ಲಗ್ನದ ಅಧಿಪತಿ ಆ ಮನೆಯಿಂದ ಎರಡನೇ ಮನೆಯವರು ಇದ್ದರೆ ಧನಸ್ಥಾನ ತುಂಬಾ ಒಳ್ಳೆಯದು. ಹಣಕ್ಕೆ ತೊಂದರೆ ಇರಲ್ಲ, ಲಕ್ಸುರಿಯಸ್ ಮನೆ ಇರುತ್ತೆ, ವಾಹನಗಳಿರುತ್ತೆ, ಚೆನ್ನಾಗಿರುತ್ತೆ. ವೃಷಭ ಲಗ್ನ ಆಗಿ ಎರಡನೇ ಮನೆ ಶುಕ್ರ ಇದ್ದರೆ. ಅದೇ ರೀತಿ ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ಏನಾದ್ರು ಇದ್ದರೆ ಅಂದರೆ ಮಾತೃಸ್ಥಾನ, ಅಣ್ಣ ತಮ್ಮಂದಿರ ಸ್ಥಾನ, ಅಕ್ಕ ತಂಗಿಯರ ಸ್ಥಾನಕ್ಕೆ ಮೂರನೇ ಮನೆ ಅಂತ ಹೇಳ್ತೀವಿ. ಅಲ್ಲಿ ಅವರ ಆಶೀರ್ವಾದ ಇರ್ಬೋದು, ಅವರ ಬೆಂಬಲ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಾವಲಂಬಿಗಳಾಗಿರ್ತಾರೆ, ಆತ್ಮವಿಶ್ವಾಸ ತುಂಬ ಹೆಚ್ಚಿರುತ್ತೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ದರೆ. ಅದೇನಾದರೂ ವೃಷಭ ಲಗ್ನ ಆಗಿ ನಾಲ್ಕನೇ ಮನೆ ಏನಾದರೂ ಶುಕ್ರ ಕೂತ್ಕೊಂಡ್ರೆ, ನಾಲ್ಕನೇ ಮನೆನ ನಾವು ಮನೆಗೆ ಇಂಡಿಕೇಶನ್ ಮಾಡ್ತೀವಿ. ನಾವು ವಾಸ ಮಾಡ್ತಕ್ಕಂಥ ಮನೆ, ನಾವು ಬಳಸ್ತಕ್ಕಂಥ ವಾಹನ, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ವಾಹನಗಳು ಲಕ್ಸುರಿಯಸ್ನ ತೋರಿಸುತ್ತೆ. ನಾವು ವಾಸ ಮಾಡ್ತಕ್ಕಂಥ ಸ್ವಂತ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು. ನಾಲ್ಕನೇ ಮನೆ ಏನಾದರೂ ಶುಕ್ರ ಇದ್ದರೆ ತುಂಬ ಹೈ ಲೆವೆಲ್ ಒಳ್ಳೆಯ ಮನೆ ಸೌಕರ್ಯಗಳಿರ್ತಕ್ಕಂಥ ಮನೆಗಳಲ್ಲೇ ವಾಸ ಮಾಡ್ತಾ ಇರ್ತಾರೆ. ಅವರಿಗೆ ವಜ್ರ ವೈಢೂರ್ಯಗಳು, ಚಿನ್ನ, ಯಾವುದೇ ಎಲ್ಲ ಸಂಪತ್ತು ಕೂಡ ಚೆನ್ನಾಗಿರುತ್ತೆ. ಮತ್ತು ಮಾತೃಸ್ಥಾನ ಅಂತ ಹೇಳ್ತೀವಿ ನಾಲ್ಕನೇ ಮನೆ. ಹಾಗಾಗಿ ತಾಯಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅಂತಹ ವ್ಯಕ್ತಿಗಳು ಯಾರಿಗೆ ವೃಷಭ ಲಗ್ನ ಆಗಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರ್ತಾರೆ, ನಾಲ್ಕನೇ ಮನೆ ಶುಕ್ರ ಅಲ್ಲಿದ್ದರೆ ತುಂಬ ಒಳ್ಳೇದು ಮಾಡುತ್ತೆ. ಅದೇ ಶುಕ್ರ ಎಫೆಕ್ಟ್ ಎಲ್ಲಿ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ 8ನೇ ಮನೆ ಅಷ್ಟಮದಲ್ಲಿ ಬರಬಾರ್ದು ಶುಕ್ರ, ಮತ್ತು 12ನೇ ಮನೆ ಇಂಥ ಸ್ಥಾನದಲ್ಲಿದ್ದಾಗ, ಮತ್ತು 6ನೇ ಮನೆ ಇಂಥ ಸ್ಥಾನದಲ್ಲಿ ಏನಾದರೂ ಶುಕ್ರ ಬಂದರೆ ಅವರಿಗೆ ಅಡ್ವರ್ಸ್ ಎಫೆಕ್ಟ್ಗಳು ಆ ದಶಕಾಲದಲ್ಲಿ, ಆ ಭುಕ್ತಿಯ ಕಾಲದಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅಂಥ ಸಮಯದಲ್ಲಿ ಅದನ್ನು ನಾವು ನೋಡಿಕೊಂಡು ಶುಕ್ರ ಶಾಂತಿನ ಮಾಡಿಕೊಂಡು ಶುಕ್ರ ದೇವರ ಬೀಜ ಮಂತ್ರ ನಾವು ಪಠಿಸೋದ್ರಿಂದ ಆಟೋಮೆಟಿಕ್ಕಾಗಿ ಶುಕ್ರ ಗ್ರಹದಿಂದ ಆಗ್ತಕ್ಕಂತಹ ಸಮಸ್ಯೆಗಳು ಕಡಿಮೆ ಆಗ್ತದೆ. ಹಾಗಾಗಿ ನಿಮ್ಮ ಜಾತಕಗಳನ್ನು ನೋಡಿಕೊಂಡಾಗ ವೃಷಭ ರಾಶಿಯಾಗಿ ವೃಷಭ ಲಗ್ನ ಅಥವಾ ತುಲಾ ರಾಶಿ ತುಲಾ ಲಗ್ನ, ನಾನು ಮತ್ತೆ ವೃಷಭದ ಮಾತ್ರ ಹೇಳ್ತಾ ಇದ್ದೀನಿ, ಏಕೆಂದರೆ ವೃಷಭ ಲಗ್ನ ತುಲಾ ಲಗ್ನಕ್ಕೂ ಒಬ್ಬರೇ ಅಧಿಪತಿ ಶುಕ್ರ ಅಧಿಪತಿ. ಬಟ್ ನಾನು ವೃಷಭದ ಹೇಳ್ತಾ ಇರೋದ್ರಿಂದ ವೃಷಭ ಲಗ್ನದ ಅಧಿಪತಿ ಶುಕ್ರ ಯಾವ ಮನೇಲಿದ್ದಾರೆ, ಯಾವ ಭಾವವನ್ನು ನೋಡ್ತಾ ಇದ್ದಾರೆ, ಅದರ ಮೇಲೆ ನಮ್ಮ ಭವಿಷ್ಯ ಕೂತ್ಕೊಂಡಿರೋದು ಅಡಗಿರುತ್ತೆ. ಅದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿಕೊಂಡು ನೋಡೋದ್ರಿಂದ ಏನಾದರೂ ಶುಕ್ರ ಏನಾದರೂ ಅಡ್ವರ್ಸ್ ಎಫೆಕ್ಟ್ಸಲ್ಲಿದ್ದು, ಅಷ್ಟಮದಲ್ಲಿ ಏನಾದರೂ ಇದ್ದು, 6ನೇ ಮನೆಯಲ್ಲಿದ್ದು ಸಮಸ್ಯೆ ಆಗ್ತಾ ಇದ್ದಾರೆ ಅಂಥ ಟೈಮಲ್ಲಿ ಶುಕ್ರ ಗ್ರಹದ ಶಾಂತಿಯನ್ನು ಮಾಡ್ಕೋಬೇಕಾಗುತ್ತೆ. ಶುಕ್ರ ಗ್ರಹದ ಹೋಮ, ಶುಕ್ರ ಗ್ರಹದ ಶಾಂತಿನ ಮಾಡ್ಕೋಬೇಕಾಗುತ್ತೆ. ಮತ್ತು ಶುಕ್ರ ಗ್ರಹದ ಮಂತ್ರವನ್ನು ಪಠಿಸ್ಕೊಂಡು, ಮತ್ತು ಹೆಚ್ಚು ಮಹಾಲಕ್ಷ್ಮಿಯನ್ನು, ಯಾಕೆಂದರೆ ಈ ವೃಷಭಕ್ಕೆ ಶುಕ್ರನ ಅಧಿಪತಿ ಆಗಿರೋದ್ರಿಂದ ಲಗ್ನಕ್ಕೆ ಶುಕ್ರಂಗೆ ಇನ್ ದ ಫಾರ್ಮ್ ಆಫ್ ಅಭಿಮಾನಿ ದೇವತೆ ಪೂಜೆ ಮಾಡಬೇಕು ಅಂದರೆ ಮಹಾಲಕ್ಷ್ಮಿಯನ್ನೇ ಪೂಜೆ ಮಾಡಬೇಕು. ಸೊ ಹಾಗಾಗಿ ಯಾರಾದರೂ ಸಮಸ್ಯೆಯಲ್ಲಿದ್ದರೆ, ವೃಷಭ ರಾಶಿಯಾಗಿ ವೃಷಭ ಲಗ್ನ ಆಗಿ ಸಮಸ್ಯೆಯಲ್ಲಿದ್ದರೆ ಅವರು ಈ ಶುಕ್ರ ದೇವರನ್ನು ಹೆಚ್ಚು ಪೂಜೆ ಮಾಡಿಸ್ಬೇಕು. ನವಗ್ರಹ ಧಾನ್ಯ ಕೊಡಬೇಕು ಶುಕ್ರವಾರ, ಮತ್ತು ಮಹಾಲಕ್ಷ್ಮಿಯನ್ನ ಹೆಚ್ಚು ಪೂಜೆ ಮಾಡೋದ್ರಿಂದ ಅವರ ಆದಷ್ಟು ಸಮಸ್ಯೆಗಳು ಬಗೆಹರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸಪ್ ನಂಬರ್ನ ಮೆಸೇಜನ್ನು ಕಳಿಸ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ತಿಳ್ಕೊಬೋದು. ವಾಟ್ಸಪ್ ನಂಬರನ್ನು ಕೆಳಗಡೆ ನಮೂದಿಸಿರ್ತೀನಿ, ನೋಡ್ಕೋಬೋದು. ನಮಸ್ಕಾರ, ಒಳ್ಳೆಯದಾಗಲಿ.